ಮಾನವೀಯತೆ ದೃಷ್ಟಿಯಿಂದ ಬಂತು ಅಂತ ನನಗೆ ಸಾಂತ್ವನ ಹೇಳಿದ್ದಾರೆ. ಅವತ್ತು ಮಾನವೀಯತೆ ದೃಷ್ಟಿಯಿಂದ ನನಗೆ ಹೆಲ್ಪ್ ಮಾಡಿದ್ದಂತ ಪುಣ್ಯಾತ್ಮರು ಇವರಿಗೆ ನಾನು ಎಷ್ಟು ಚಿರಋಣಿ ಆದ್ರೂ ತಪ್ಪು. ನಾನು ತುಂಬಾ ಅಶೋಕ್ ಸರ್ ಇರ್ಬೋದು, ಅಲ್ಲಿ ಎಲ್ಲರಿಗೂ ನನ್ನ 2 ನಿಮಿಷ ಸರ್ ಇರೋದು 2 ನಿಮಿಷಕ್ಕೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಏನೇನು ವ್ಯವಸ್ಥೆ ಮಾಡಿದ್ರು ಅಂತ ಅಲ್ಲಿದ್ದ ಅಷ್ಟು 11 ಫ್ಯಾಮಿಲಿಯವರೆಗೂ ಕೇಳಿ ನೋಡಿ ಅವ್ರು ಎಷ್ಟು ಮಾಡಿದ್ರು ಅಂತ 11 ಫ್ಯಾಮಿಲಿ ಕೇಳಿ ನೋಡಿ. ಮಾಧ್ಯಮದವ್ರು ಅವರು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ, ರಾಜಕೀಯವಾಗಿ ಬಿಂಬಿಸ್ಬೇಡಿ ನೀವು. ಅವ್ರು ಮಾನವೀಯತೆ ದೃಷ್ಟಿಯಿಂದ ಬಂದ್ಬಿಟ್ಟು ಅಲ್ಲಿ 11 ಫ್ಯಾಮಿಲಿ ಕೇಳಿ ಅಲ್ಲಿದ್ರು ಯಾರ್ಯಾರಿಗೆ ಏನೇನ್ ಮಾಡಿದ್ರು ಅಂತ ಇವ್ರು ಅಲ್ಲೇ ಇತ್ತು ಹೇಳಿದ್ದಾರೆ. ನನ್ಗೆ ಒಬ್ಬನೇ ಮಾಡಿಲ್ಲ, ಅವರು ಬಂದು ಕೇಳ್ಕೊಂಡ್ರು. ಎಲ್ಲರಿಗೂ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ರು. ಏನ್ ನಿಮ್ ನೋವು ನಂಗೆ ಏನ್ ಹೇಳಿ, ಎಲ್ಲ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಂದ್ರೆ ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿದ ಒಂದು ಹೆಲ್ಪ್ ಮಾಡಿರೋ ಇದಕ್ಕೋಸ್ಕರ ನಮ್ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಒಂದು ನೋವನ್ನ ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿರಲಿ, ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲ್ ಇಂದ ಹಿಡಿದು ನನ್ನ ಮನೆಗೆ ಹಳ್ಳಿನ ಹುಟ್ಟೂರಿಗೆ ಹೋಗೋವರ್ಗುನು ಇವ್ರು ತುಂಬಾ ಅಂದ್ರೆ ಇವ್ರಿಗೆ ಮಾಡಿರೋ ಒಂದು ಹೆಲ್ಪ್ ನಾನು ಮರೆಯಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಲಾಸ್ಟ್ ಎಂಡ್ ವರ್ಗು ನನ್ನನ್ನು ಎತ್ಕೊಂಡೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರ್ಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗಂತ ಹೇಳಿ ಎಲ್ಲಾ ರೀತಿನಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವು ನೋಡಿ ನನ್ನಂತ 11 ತಂದೆ ತಾಯಿಗಳಿಗೂ ಇವ್ರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತ ಹೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನ ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ. ಅವರು ಅದಕ್ಕಿಂತ ನಾನು ಜಾಸ್ತಿ ಏನ್ ಹೇಳಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನೇ ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನ್ ಹೇಳ್ತೀರಿ ಒಟ್ಟಾರೆ ಘಟನೆ? ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ, ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ. ಅವ್ರು ಏನಾಯ್ತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವ್ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವ್ ಹೇಳಿದ್ರೆ ಇಲ್ಲಿ ಬೇರೆ ತರ ಆಗತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ